ಪ್ರಜ್ವಲ್ ರೇವಣ್ಣರಿಗೆ ಶಿಕ್ಷೆ ವಿಶೇಷ ಬುಲೆಟಿನ್. ದೇವೇಗೌಡರ ಕುಟುಂಬಕ್ಕೆ ಇವತ್ತಿನ ದಿನ ಒಂದು ಕಪ್ಪು ದಿನ. ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಜಾರಿಯಾಗಿದೆ. ಜೀವಾವಧಿ ಶಿಕ್ಷೆ ಜೊತೆಗೆ 10 ಲಕ್ಷ ರೂಪಾಯಿ ದಂಡ. ದೇವೇಗೌಡರ ಕುಟುಂಬ ಈ ಹಿಂದೆ ಎಂದು ಅಂದುಕೊಳ್ಳಲಾಗದ, ಅವರ ಕಲ್ಪನೆ ಜಗತ್ತಿಗೂ ಕೂಡ ಕಲ್ಪಿಸಿಕೊಳ್ಳಲಾಗದ ಅತ್ಯಂತ ಘೋರ ದಿನವಾಗಿ ಮಾರ್ಪಟ್ಟಿದೆ ಇವತ್ತಿನ ದಿವಸ. 2 ಸೆಕ್ಷನ್ಗಳ ಅಡಿ ತಲಾ 5 ಲಕ್ಷ ದಂಡ. ಐಪಿಸಿ ಸೆಕ್ಷನ್ 376/2K ಅಡಿ 5 ಲಕ್ಷ ದಂಡವಾದ್ರೆ, ಐಪಿಸಿ ಸೆಕ್ಷನ್ 376/2N ಅಡಿ 5 ಲಕ್ಷ ದಂಡ. ಪ್ರಜ್ವಲ್ ರೇವಣ್ಣಗೆ ಒಟ್ಟು 11.55 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕಾಗಿ ಬರುತ್ತೆ. 10 ಲಕ್ಷದಲ್ಲಿ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರದ ರೂಪದಲ್ಲಿ ಕೊಡಬೇಕು. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಅತ್ಯಂತ ಐತಿಹಾಸಿಕ ಮತ್ತು ದಾಖಲೆ ಬರೆದ ಪ್ರಕರಣವಾಗಿ ಮಾರ್ಪಟ್ಟಿದೆ. ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯಬೇಕು ಪ್ರಜ್ವಲ್. ಮನೆ ಕೆಲಸ ದಾಖಲೆಯ ಮೇಲೆ ಅತ್ಯಾಚಾರ ಕೇಸಲ್ಲಿ ಶಿಕ್ಷೆ ಜಾರಿಯಾಗಿದೆ. ದೇವೇಗೌಡರ ಕುಟುಂಬ ತನ್ನ ಕಲ್ಪನಾ ಜಗತ್ತಿನಲ್ಲೂ ಕೂಡ ಕಲ್ಪನೆ ಮಾಡಿಕೊಳ್ಳಲಾಗದ ಅತ್ಯಂತ ಘೋರ ಕ್ಷಣ ಇದು. ತಂದೆಯಾಗಿ ರೇವಣ್ಣ ಅಳುತ್ತಿರಬಹುದು, ತಾಯಿಯಾಗಿ ಭವಾನಿ ರೇವಣ್ಣ ಅಳುತ್ತಿರಬಹುದು, ಚಿಕ್ಕಪ್ಪನಾಗಿಯೋ ದೊಡ್ಡಪ್ಪನಾಗಿಯೋ ಕುಮಾರಸ್ವಾಮಿ ಅವರ ಮನಸ್ಸು ಕೂಡ ಭಾರ ಆಗಿರಬಹುದು. ಇನ್ನು ಕುಟುಂಬದ ರಕ್ತ ಸಂಬಂಧಿ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ತನಗರಿವಿಲ್ಲದೆಯೇ ಕಣ್ಣಿನಲ್ಲಿ ನೀರು ಹಾಕ್ತಾ ಇರಬಹುದು. ಇನ್ನು ಅಣ್ಣನಾಗಿ ಸೂರಜ್ ರೇವಣ್ಣ ಅವರೂ ಕೂಡ ಒಂದು ತರಹದ ಭಾರವಾದ ಹೃದಯದಲ್ಲೇ ಓಡಾಡ್ತಿರ್ಬೋದು. ಏನಾಯಿತು ರಾಜಕೀಯ ಪ್ರೇರಿತವಾದ ಷಡ್ಯಂತ್ರನೋ ಮತ್ತೊಂದೋ ಮಗದೊಂದೋ ಆರೋಪಗಳೇನೇ ಇರಲಿ, ಆದರೆ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ, ಡೆಮಾಕ್ರಸಿಯ ಟೆಂಪಲ್ನಲ್ಲಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಈತ ಮಾಡಿರುವಂತಹ ಅಷ್ಟು ಕುಕೃತ್ಯಗಳನ್ನೂ ಕೂಡ ಅರ್ಥ ಮಾಡಿಕೊಳ್ಳುವ ರೂಪದಲ್ಲಿಯೇ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳಲಾಗಿರುತ್ತೆ. ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಆಗಿರಲಿ, ಈ ಪ್ರಕರಣದಲ್ಲಿ ಸಂಗ್ರಹವಾದಂತಹ ಸಾಕ್ಷ್ಯಗಳಾಗಿರಲಿ, ಈ ಪ್ರಕರಣದಲ್ಲಿ ಸಂಗ್ರಹವಾದ ದೂರು ದಾಖಲು ಅಥವಾ ದೂರುಗಳಾಗಿರಲಿ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿಯೇ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ತೀರ್ಪು ಬರುವಂತಹದ್ದು. ಈ ತೀರ್ಪು ಯಾರಿಗೆ ಸಮಾಧಾನ ಯಾರಿಗೆ ಅಸಮಾಧಾನ ಅವರವರ ವೈಯಕ್ತಿಕ ಅಭಿಪ್ರಾಯ. ಆದರೆ ನ್ಯಾಯಾಂಗ ತೀರ್ಪನ್ನು ಸ್ವಾಗತಿಸುವಂತಹದ್ದು ಭಾರತದ ನಾಗರಿಕರ ಕರ್ತವ್ಯ. ಭಾರತದ ನ್ಯಾಯಾಲಯದ ತೀರ್ಪನ್ನು ಗೌರವಿಸುವುದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಮತ್ತು ಹಕ್ಕು. ಅದರ ಮೇಲೆ ಅಭಿಪ್ರಾಯಗಳು ನೂರಾರಿರ್ಬೋದು. ಕುಟುಂಬಸ್ಥರಿಗೆ ಸಮಾಧಾನ ತಂದಿಲ್ಲ, ಅಸಮಾಧಾನ ಅವೇನೇ ಇದ್ರೂ ಕೂಡ ಈ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಇದು ಭಾರತ, ಅದರಲ್ಲೂ ಕೂಡ ಭಾರತ ದೇಶದ ಎಲ್ಲ ಮಹಿಳೆಯರಿಗೂ ಒಂದು ರೀತಿಯ ಸಂತೋಷವನ್ನು ತಂದಿರುವಂತಹದ್ದು. ತಾನೊಬ್ಬ ರಾಜಕಾರಣಿ, ತಾನೊಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ, ತಾನೊಬ್ಬ ಮಾಜಿ ಸಂಸದ ಎನ್ನುವಂತಹ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಹಿಳೆಯರನ್ನು ತನ್ನ ಕಾಮತೃಷೆಗೆ ಮತ್ತು ವೈಯಕ್ತಿಕ ತೀಟೆಗೆ ಬಳಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಆತನಿಗೆ ಈಗ ತಕ್ಕ ಶಾಸ್ತಿ ಅಥವಾ ತಕ್ಕ ಕ್ರಮ ಆಗಿದೆ. ಕಾನೂನಿನ ಅಡಿಯಲ್ಲಿ ಅತ್ಯಾಚಾರಿಗೆ ಕೊಡಬಹುದಾದ ಅತ್ಯಂತ 3rd ಡಿಗ್ರಿ, ಅತ್ಯಂತ 3ನೇ ದರ್ಜೆಯ ಶಿಕ್ಷೆ ಇದು. ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ. ಜೀವಾವಧಿ ಶಿಕ್ಷೆ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಆತ ಮಾಡಿರ್ತಕ್ಕಂಥ ಕುಕೃತ್ಯ ಸಾಬೀತಾಯಿತು. ಈಗ ಆತನಿಗೆ ಜೈಲು ಶಿಕ್ಷೆ. ಕಾಲ ಯುಗಾದಿ ಹಬ್ಬಕ್ಕೆ ಮನೆಗೆ ಬರ್ತೀನಿ ಅನ್ನೋ ಭರವಸೆಯೂ ಆತನಿಗಿಲ್ಲ. ದೀಪಾವಳಿಗೆ ಮನೆಗೆ ಬಂದು ಪಟಾಕಿ ಹೊಡಿತೀನಿ ಅನ್ನುವಂತಹ ಆಶಾಭಾವನೆಯೂ ಆತನಲ್ಲಿಲ್ಲ. ಏನೂ ಉಳಿದಿಲ್ಲ. ಒಬ್ಬ ಮನುಷ್ಯ ಏನನ್ನ ಮಾಡಬಾರದೋ ಅದನ್ನೇ ಮಾಜಿ ಸಂಸದನಾಗಿ ಆತ ಮಾಡಿದ್ದ. ನಾನು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾಕ, ನಾನು ನನ್ನ ಕ್ಷೇತ್ರದಲ್ಲಿ ಡಾಂಬರ್ ರೋಡನ್ನು ಹಾಕ್ಸಿದ್ದೀನಿ ಅಂದರೆ ಸಾಕ. ನಿನ್ನ ವೈಯಕ್ತಿಕ ಜೀವನ ಹೆಂಗಿತ್ತಯ್ಯ ಅಂತ ಕೇಳಿದ್ರೆ ಅತ್ಯಂತ ಅಸಹ್ಯವಾಗಿತ್ತು ಅಂತ ಹೇಳಬಹುದಾದ ಪರಿಸ್ಥಿತಿ ಆತನದ್ದು. ಹೊಲಸಾಗಿತ್ತು, ಅಸಹ್ಯ ಆಗಿತ್ತು, ಮನುಷ್ಯನ ಅಮೇಧ್ಯೆಗಿಂತಲೂ ಅಸಹ್ಯವಾಗಿತ್ತು ತನ್ನ ಖಾಸಗಿ ಜೀವನ. ಮೊಲೆಹಾಲು ಕೊಟ್ಟವಳು ಮಾತ್ರ ತಾಯಿ ಆಗೋದಕ್ಕೆ ಸಾಧ್ಯನಾ? ಎದೆಹಾಲು ಕೊಟ್ಟವಳು ಮಾತ್ರ ತಾಯಿ ಆಗೋದಾ? ಖಂಡಿತ ಅಲ್ಲ. ತನ್ನ ಸೇವೆಗೆಂದು ಬಂದಂತಹ ಮನೆಯ ಕೆಲಸದವಳು ಕೂಡ ತಾಯಿ ತಾನೆ. 50 ವರ್ಷ ದಾಟಿದಂತಹ 50 ವರ್ಷ ತನ್ನ ತಾಯಿಗೂ ಮೀರಿದ ವಯಸ್ಸು ಆಕೆಯದ್ದು.
ಅಷ್ಟು ವಯಸ್ಸು ದಾಟಿದ ಹೆಣ್ಣು ಮಗಳನ್ನು ಅಥವಾ ಆ ಒಂದು ಸ್ತ್ರೀಯನ್ನ ಆಕೆ 10 ಲಕ್ಷಕ್ಕೂ ಹೆಚ್ಚು ದಂಡವನ್ನು ವಿಧಿಸಲಾಗಿದೆ. ಮನೆ ಕೆಲಸದ ಆಕೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಎಂದು ತೀರ್ಮಾನಿಸಲ್ಪಟ್ಟಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯವು ಶನಿವಾರ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣಗೆ ಸೇರಿದ್ದ ಗನ್ನಿಗಡ ತೋಟದ ಮನೆಯಲ್ಲಿ ಮತ್ತು ಬೆಂಗಳೂರಿನ ಬನಶಂಕರಿಯಲ್ಲಿನ ರೇವಣ್ಣ ನಿವಾಸದಲ್ಲಿ ಮನೆಗೆಲಸದ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ದ ಪ್ರಕರಣದಲ್ಲಿ ಶುಕ್ರವಾರ ಪ್ರಜ್ವಲ್ ರೇವಣ್ಣ ಅವರನ್ನು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಅಪರಾಧಿ ಎಂದು ತೀರ್ಪು ಪ್ರಕಟ ಮಾಡಿ ನ್ಯಾಯಾಲಯವು ಪದೇ ಪದೇ ಅತ್ಯಾಚಾರ ಆರೋಪಕ್ಕೆ ಪ್ರಜ್ವಲ್ ರೇವಣ್ಣರಿಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಸೊ ಇನ್ನು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ, ಜೊತೆಗೆ ಪ್ರಬಲವಾದ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಿಂದ ಅತ್ಯಾಚಾರ ಸಾಬೀತಾಗಿತ್ತು. ಆ ಆರೋಪಕ್ಕೆ ಘನ ನ್ಯಾಯಾಲಯವು ತಕ್ಕದಾದ ಶಿಕ್ಷೆಯನ್ನು ವಿಧಿಸಿದೆ. ಸೊ ಜೀವಾವಧಿ ಶಿಕ್ಷೆಯ ಹಾಗೂ ತಲಾ 5 ಲಕ್ಷ ದಂಡವನ್ನು ಕೂಡ ವಿಧಿಸಿರುವಂತಹದ್ದು. ಜೊತೆಗೆ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಒಟ್ಟಾರೆ 11.55 ಲಕ್ಷ ದಂಡವನ್ನು ನ್ಯಾಯಾಲಯ ವಿಧಿಸಿದ್ರು. ಈ ಪೈಕಿ ಸಂತ್ರಸ್ತೆಗೆ 11 ಲಕ್ಷ ದಂಡವನ್ನು ಸಂತ್ರಸ್ತೆಗೆ ವಿಸ್ತರಿಸುವಂತೆ ನ್ಯಾಯಾಲಯ ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಯಾವೆಲ್ಲ ಅಪರಾಧಕ ಎಷ್ಟು ಶಿಕ್ಷೆ ಮತ್ತು ಎಷ್ಟು ವಿಧಿಸಲಾಗಿದೆ ಎಂಬುದರ ವಿವರ. ಇನ್ನು ಯಾವ್ಯಾವ ಸೆಕ್ಷನ್ನ ಅಡಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ, ಯಾವ ಸೆಕ್ಷನ್ನಲ್ಲಿ? 2 ಸೆಕ್ಷನ್ಗಳ ಅಡಿ ತಲಾ 5 ಲಕ್ಷ ದಂಡ. ಸೊ IPC ಸೆಕ್ಷನ್ 376/2K ಅಡಿ ಜೀವಾವಧಿ ಶಿಕ್ಷೆ, ಅದರಲ್ಲಿ 5 ಲಕ್ಷ ದಂಡ ಕೂಡ. ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರದ ಸೆಕ್ಷನ್. ಇನ್ನು IPC ಸೆಕ್ಷನ್ 376 ಯಾವ್ಯಾವ ಸೆಕ್ಷನ್ಗಳ ಅಡಿ ಪ್ರಜ್ವಲ್ ರೇವಣ್ಣರಿಗೆ ಶಿಕ್ಷೆ ಎನ್ನುವಂತಹದ್ದು. ಒಂದು IPC ಸೆಕ್ಷನ್ 376/2K ಅಡಿ ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡ. ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರದ ಸೆಕ್ಷನ್ IPC 376/2N ಅಡಿ ಜೀವನ ಪರ್ಯಂತ ಶಿಕ್ಷೆ 5 ಲಕ್ಷ ದಂಡ. ಪದೇ ಪದೇ ಅತ್ಯಾಚಾರ ಎಸಗಿದ ಬಗೆಗಿನ ಸೆಕ್ಷನ್ IPC 376/2N. IPC 354/A ಅಡಿ 3 ವರ್ಷ ಕಠಿಣ ಶಿಕ್ಷೆ. ಮಹಿಳೆಯ ಘನತೆಗೆ ಚ್ಯುತಿಯ ಸೆಕ್ಷನ್ IPC 354/B ಅಡಿ 7 ವರ್ಷ ಕಠಿಣ ಜೈಲು, 50,000 ದಂಡ. ವಿವಸ್ತ್ರಗೊಳಿಸುವಾಗ ಆಕೆಯ ಮೇಲೆ ಹಲ್ಲೆ, ದಂಡ ಪಾವತಿಸದಿದ್ದಲ್ಲಿ 6 ತಿಂಗಳು ಸರಳ ಜೈಲು ಶಿಕ್ಷೆ. IPC 354C ಅಡಿ 3 ವರ್ಷ ಕಠಿಣ ಜೈಲು ಶಿಕ್ಷೆ, 20,000 ದಂಡ. ಅಪರಾಧ ಕೃತ್ಯದ ಸಾಕ್ಷಿ ನಾಶದ ಸೆಕ್ಷನ್ ಅದು. IPC 506 ಅಡಿ 2 ವರ್ಷ ಕಠಿಣ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ. ಕ್ರಿಮಿನಲ್ ಬೆದರಿಕೆಯ ಸೆಕ್ಷನ್ ಅದು. IPC 201 ಅಡಿ 3 ವರ್ಷ ಕಠಿಣ ಜೈಲು ಶಿಕ್ಷೆ, 25,000 ದಂಡ. IT Act 66/E ಅಡಿ 3 ವರ್ಷ ಕಠಿಣ ಜೈಲು ಶಿಕ್ಷೆ, 25,000 ದಂಡ. ಖಾಸಗಿತನದ ಉಲ್ಲಂಘಿಸಿ ವಿಡಿಯೋ ಮಾಡಿ ಪ್ರಸಾರ ಮಾಡಿರುವುದು. ಒಟ್ಟು 11.35 ಲಕ್ಷ ರೂಪಾಯಿ ದಂಡ ವಿಧಿಸಿದ ಘನ ನ್ಯಾಯಾಲಯ. ಸಂತ್ರಸ್ತೆಗೆ 11 ಲಕ್ಷ ಪರಿಹಾರ ಘೋಷಣೆ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್. ಸೊ ಪ್ರಜ್ವಲ್ ರೇವಣ್ಣ ಮಾಡಿರುವ ಅಧ್ವಾನ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿತ್ತು. ಭಾರತದ ಮಹಿಳಾ ಮಣಿಗಳ ಘನತೆಗೆ ಧಕ್ಕೆ, ಅವರ ಮಾನಕ್ಕೆ ಚ್ಯುತಿ ತರುವಂತಹ ಕೆಲಸ ಮಾಡಿ ಭಾರತವನ್ನು ಬಿಟ್ಟು ಪರಾರಿಯಾಗಿ ಬೇರೆ ದೇಶದಲ್ಲಿ 1 ತಿಂಗಳಿಗಿಂತಲೂ ಹೆಚ್ಚು ದಿವಸಗಳ ಕಾಲ ಅಲ್ಲಿದ್ದು ಇಲ್ಲಿನ SIT ತಂಡವನ್ನು ಕೂಡ ಯಾಮಾರಿಸಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಅದಾದ ನಂತರ ಭಾರತವನ್ನು ಸೇರಿ SIT ವಶಕ್ಕೆ ಬಂದ ನಂತರವೂ ಕೂಡ ತನ್ನ ಮೇಲಿರತಕ್ಕಂಥ ಆರೋಪ ಸುಳ್ಳು, ಇದು ರಾಜಕೀಯ ಪ್ರೇರಿತ ಅಂಥೇಳಿ ಹೇಳ್ಕೊಂಡು ತಿರುಗಾಡಿ ಅದಾದ ನಂತರ ಸಂಬಂಧಪಟ್ಟಂತಹ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂಥ ಘನಗಂಭೀರ ಆರೋಪ ತನ್ನ ತಂದೆ HD ರೇವಣ್ಣರ ಮೇಲಿತ್ತು. 1 ದಿನ ಜೈಲುವಾಸ ಅವರು ಕೂಡ ಅನುಭವಿಸಿದ್ರು. ಅದಾದ ನಂತರ ತಾಯಿಯ ಮೇಲೂ ಕೂಡ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿತ್ತು.
ಈ ಎಲ್ಲ ಜಂಜಾಟಗಳ ನಟ್ಟ ನಡುವೆ ಈ ಘಳಿಗೆವರೆಗೂ ಕೂಡ ಕಟಕಟೆಯಲ್ಲಿ ನಿಂತು ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ನಾನು ಯಾರನ್ನೂ ಅತ್ಯಾಚಾರ ಮಾಡಿಲ್ಲ, ಯಾರ ಇಚ್ಛೆಗೂ ವಿರುದ್ಧವಾಗಿ ನಾನು ವರ್ತಿಸಿಲ್ಲ ಅಂತ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಂಡಿದ್ದಲ್ಲದೆ ತನ್ನ ವಿರುದ್ಧದ ಸಾಕ್ಷಿಗಳನ್ನು ನಾನು ನೋಡಬೇಕು ಅಂತ ಕೇಳಿಕೊಂಡಾಗ ನ್ಯಾಯಾಲಯವು ಅತ್ಯಂತ ಕಠಿಣ ಪದಗಳಲ್ಲಿ ನಿನ್ನ ಅಸಹ್ಯ ವಿಡಿಯೋವನ್ನು ನೀನು ನೋಡಲಾರೆ ಎಂದು ಕಠಿಣವಾಗಿ ನಿರಾಕರಿಸಿದಂತಹ ನ್ಯಾಯಾಲಯ ಸಾಕ್ಷಿಯಾಗಿರಬೇಕಾದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಭಾರತದ ಘನ ನ್ಯಾಯಾಲಯ, ಅದರಲ್ಲೂ ಕರ್ನಾಟಕದ, ಅದರಲ್ಲೂ ಪ್ರಜಾಪ್ರಭುತ್ವದ ದೇಗುಲದಿಂದ ಬಂದಿರತಕ್ಕಂಥ ಆದೇಶ ಸಂತ್ರಸ್ತೆಯ ಮನಸ್ಸಿಗೆ ಮುದ ನೀಡುವಂತಹದ್ದು, ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವಂತಹ ರೀತಿಯದ್ದು, ಈ ದೇಶದ ಹೆಣ್ಣು ಮಕ್ಕಳ ಹೃದಯಕ್ಕೆ ಸಾಂತ್ವನದ ಆದೇಶ. ಇದು ಸಾಂತ್ವನದ ಆದೇಶ. ಒಂದು ಹೆಣ್ಣನ್ನು ಈ ರೀತಿಯೂ ಬಳಕೆ ಮಾಡಿಕೊಳ್ಳಬಹುದಾ? ಆ ವಿಡಿಯೋಗಳಲ್ಲಿ ಎಷ್ಟೆಷ್ಟು ಅಧಿಕಾರಿಗಳು, ಎಷ್ಟೆಷ್ಟು ಸರ್ಕಾರಿ ನೌಕರಿಗಳು. ಪ್ರಜ್ವಲ್ಲ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ. ಕೋರ್ಟ್ ತೀರ್ಪು ಬೆನ್ನಲ್ಲೇ ಗೌಡರ ಕುಟುಂಬಕ್ಕೆ ಬರ ಸಿಡಿಲು. ಬಸವನಗುಡಿ ನಿವಾಸದಲ್ಲಿ ರೇವಣ್ಣ ದಂಪತಿ ಕಣ್ಣೀರಿನ ಕೋಡಿ ಹರಿಸುತ್ತಿದ್ದಾರೆ. ತೀರ್ಪು ನೋಡಿ ಕಣ್ಣೀರು ಇಡುತ್ತಾ ಇರುವಂತಹ ರೇವಣ್ಣ ಭವಾನಿ, HD ರೇವಣ್ಣ ಒಂದು ಕಡೆ, ಭವಾನಿ ರೇವಣ್ಣ ಒಂದು ಕಡೆ, ಅತ್ತ ಪದ್ಮನಾಭ ನಗರದ ನಿವಾಸದಲ್ಲಿ ನೀರವ ಮೌನ. ಇಳಿ ವಯಸ್ಸಿನಲ್ಲೂ ಕೂಡ ಗೌಡರಿಗೆ ನೋವಿನ ಮೇಲೆ ನೋವು. ಇಳಿ ವಯಸ್ಸಲ್ಲಿ ಮೊಮ್ಮಗನಿಗೆ ಎದುರಾದ ಸ್ಥಿತಿ ಕಂಡು ಗೌಡರ ಮನಸ್ಸು ಭಾರವಾಗಿರ್ಬೋದು. ಈಗ ಪ್ರಜ್ವಲ್ಲ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಅನ್ನುವುದಾದರೆ ತನ್ನ ಮೊಮ್ಮಗ JDSನಲ್ಲಿ 2 ಕ್ಯಾರೆಕ್ಟರ್ಗಳು ಒಂದು ಸ್ವಲ್ಪ ಹೆಸರು ಮಾಡಿತ್ತು. ಅದರಲ್ಲಿ ಒಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಅದಾದ ನಂತರ ಪ್ರಜ್ವಲ್ಲ ರೇವಣ್ಣರೇ ಒಂದು ಸ್ವಲ್ಪ ವೈಯಕ್ತಿಕ ವರ್ಚಸ್ಸನ್ನು ಗಿಟ್ಟಿಸಿಕೊಂಡವರು. ಕುಮಾರಸ್ವಾಮಿ ಬಿಟ್ಟರೆ ಮುಂದ್ಯಾರು ಅನ್ನೋದಕ್ಕೆ ಉತ್ತರ ನಿಖಿಲ್ ಕುಮಾರಸ್ವಾಮಿ ಆಗಿರಲಿಲ್ಲ, ಪ್ರಜ್ವಲ್ಲ ರೇವಣ್ಣರೇ ಆಗಿದ್ದು. ಒಬ್ಬ ಹಾಸನದ ಸಂಸದನಾಗಿ ಮೋದಿ ಸರ್ಕಾರವನ್ನು ಕೂಡ ವಿಶ್ವಾಸದಲ್ಲಿ ಇಟ್ಟುಕೊಂಡಿದ್ದ, BJಪಿಗರ ಜೊತೆಯೂ ಕೂಡ ಚೆನ್ನಾಗಿಯೇ ಒಡನಾಟವನ್ನು ಇಟ್ಟುಕೊಂಡಿದ್ದ ಪ್ರಜ್ವಲ್ಲ ರೇವಣ್ಣರಿಗೆ JDSನಲ್ಲಿ ಭವಿಷ್ಯ ಇತ್ತು. ಹೊಳೆನರಸೀಪುರದಲ್ಲಿ ಒಂದು ಕ್ಯಾಪಿಟಲ್ ಸೃಷ್ಟಿ ಮಾಡಿಕೊಂಡು ಒಂದು ಸಾಮ್ರಾಜ್ಯವನ್ನು ಕ್ರಿಯೇಟ್ ಮಾಡಿ ಆ ಸಾಮ್ರಾಜ್ಯಕ್ಕೊಬ್ಬ ಸಾಮ್ರಾಟನಾಗ್ತಾನೆ ಅನ್ನೋದು ಕೇವಲ ಕುಮಾರಸ್ವಾಮಿ ಮಾತ್ರ ಆಗಿರಲಿಲ್ಲ, ಬದಲಾಗಿ ಪ್ರಜ್ವಲ್ಲ ರೇವಣ್ಣರು ಕೂಡ ಹೌದು. JDS ಸಾಮ್ರಾಜ್ಯದ 2ನೇ ಚಕ್ರವರ್ತಿ ಅಂತ ಕರೆಯಲ್ಪಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅದು ಮುಂದಿನ ಆಯ್ಕೆ, ಒಂದು ಆಲ್ಟರ್ನೇಟ್ ಪೀಸು ಅಂತ ಹೇಳ್ತಾವಲ್ಲ, ಹಾಗೆ JDSನಲ್ಲಿ ಒಂದು ಆಲ್ಟರ್ನೇಟ್, ಅದು ಪರ್ಯಾಯ ಮಾರ್ಗ. ಸೊ ಪ್ರಜ್ವಲ್ಲ ರೇವಣ್ಣ ಸ್ವಯಂಕೃತ ಅಪರಾಧ, ತಾನೇ ತೋಡಿಕೊಂಡ ಹೊಂಡಕ್ಕೆ ತಾನೇ ಬಿದ್ದ, ತಾನೇ ತೋಡ್ಕೊಂಡಿದ್ದು. ನೋಡ್ರಿ, ತಪ್ಪು ಯಾರು ಮಾಡಲ್ಲ ಹೇಳಿ? ರಾಜಕಾರಣಿಗಳ ಮಕ್ಕಳು ತಪ್ಪು ಮಾಡೋದಿಲ್ವಾ? HSR ಲೇಔಟ್ನ ಮಾರ್ಗ ಮಧ್ಯೆ ಇದ್ದಂತಹ ಡಿವೈಡರಿಗೆ ಬಂದು ಗುದ್ದಿ ಹಿಟ್ ಆ್ಯಂಡ್ ರನ್ ಕೇಸನ್ನು ಹಾಕ್ಕೊಂಡಿರೋದು ನಮ್ಮ ಸದಾಶಿವನಗರದ ಅನೇಕ ರಾಜಕಾರಣಿಗಳ ಮಕ್ಕಳು. ಅನೇಕ ಲೈಂಗಿಕ ದೌರ್ಜನ್ಯದಲ್ಲೂ ಕೂಡ ರಾಜಕಾರಣಿಗಳ ಮಕ್ಕಳು ಹೆಸರು ಮಾಡ್ತಾರೆ, ಪ್ರಕರಣಗಳಲ್ಲಿ ಗುರುತಿಸ್ಕೋತಾರೆ. ಹಾಗಂತ ತಪ್ಪೇ ಮಾಡಲ್ವ ಮನುಷ್ಯ ಅಂತ ಕೇಳಿದ್ರೆ ತಪ್ಪು ಮಾಡ್ತಾನೆ. ಆದರೆ ತಪ್ಪಿಗೂ ಒಂದು ಸೀಮೆ ಇದೆ, ತಪ್ಪಿಗೂ ಒಂದು ಬಾರ್ಡರ್ ಇದೆ, ತಪ್ಪಿಗೂ ಒಂದು ಎಲ್ಲೆ ಇದೆ. ಎಲ್ಲೇ ಮೀರಿ ತಪ್ಪು ಮಾಡೋದು ಅಂದರೆ ಅತಿರೇಕದ ತಪ್ಪುಗಳಲ್ವಾ ಇದು? ಅತಿರೇಕದ ತಪ್ಪಲ್ವಾ? ಯಾವುದಾದ್ರೂ ಒಂದು ವೇಶ್ಯ ಶಾಲೆಗೆ ಹೋಗಿ ಹೆಣ್ಣು ಮಕ್ಕಳ ಜೊತೆ ರತಿಕ್ರೀಡೆಯಲ್ಲಿ ತೊಡಗಿದ ಅದೆಷ್ಟೋ ಪ್ರಕರಣಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ. ಆದರೆ ಇದು ಆ ಥರದ ಕೇಸ್ ಅಲ್ಲ. ತನ್ನ ಅಣ್ಣನ ತೋಟದ ಮನೆಯಲ್ಲಿ ಮನೆ ಕೆಲಸಕ್ಕಂತ ಬಂದಿದ್ದಂತಹ ಮಹಿಳೆಯ ಜೊತೆ ಒತ್ತಾಯಪೂರ್ವಕವಾಗಿ ಬಲಾತ್ಕಾರ ಅಲ್ವಾ ಇದು? ರೇಪ್. ಹಿ ಅಟೆಂಪ್ಟ್ ಟು ರೇಪ್. ಆತ ರೇಪ್ ಮಾಡಿದ್ದ, ಅತ್ಯಾಚಾರ ಮಾಡಿದ್ದ, ಬಲಾತ್ಕಾರ ಮಾಡಿದ್ದ. ಸೊ JDS ಅನ್ನೋ ಸಾಮ್ರಾಜ್ಯದ ಚಕ್ರವರ್ತಿ ಇವತ್ತು ಜೈಲು ಪಾಲು, ಜೀವನ ಪರ್ಯಂತೆ. ಮದುವೆನೂ ಆಗಿಲ್ಲ, ಮುಂಜಿನೂ ಆಗಿಲ್ಲ, ಬದುಕಿ ಬಾಳಬೇಕಾದಂಥ 35 ವರ್ಷ ಆತನಿಗೆ, ಪ್ರಜ್ವಲ್ ರೇವಣ್ಣರಿಗೆ 35 ವರ್ಷ. ಮದುವೆ ಆಗಿ ಮಕ್ಕಳ ಜೊತೆ ಆಟ ಆಡಬೇಕಾದಂಥ ವಯಸ್ಸಿನಲ್ಲಿ ಪರಪ್ಪನ ಅಗ್ರಹಾರದ ಸಹಕೈದಿಗಳ ಜೊತೆ ಕುಂಟೆಬಿಲ್ಲೆ ಆಟ ಆಡಬೇಕಾದಂಥ ಪರಿಸ್ಥಿತಿ, ಚೌಕಾಬಾರೆ ಆಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಜಡ್ಜ್ಮೆಂಟ್ ಕಾಪಿ ಪರಪ್ಪನ ಅಗ್ರಹಾರಕ್ಕೆ ಹೋಗುತ್ತೆ. ಅದಾದ ನಂತರ ಪರಪ್ಪನ ಅಗ್ರಹಾರಕ್ಕೋ ಅಥವಾ ಬೇರೆ ಜೈಲಿಗೋ ಇನ್ನೂ
ಅದು ಕ್ಲಿಯರ್ ಅಲ್ಲ. ಸೊ ಯಾವ ಜೈಲಿಗೆ ಹೋಗ್ತಾರೋ ಅಲ್ಲಿನ ಜೈಲಾಧಿಕಾರಿಗಳು ಈತನಿಗೊಂದು ಪ್ರತ್ಯೇಕ ಸಮವಸ್ತ್ರಗಳನ್ನು ಕೊಡ್ತಾರೆ. ಅಲ್ಲೊಂದು ಪ್ರತ್ಯೇಕ ನಂಬರ್ಗಳನ್ನು ಕೂಡ ಕೈದಿಗೆ ಕಾಯ್ದಿರಿಸಲಾಗುತ್ತೆ. ಆ ನಂಬರ್ ಇರತಕ್ಕಂತಹ ಬಟ್ಟೆಗಳನ್ನು ಧರಿಸಿ ಈತ ಜೈಲು ಪಾಲಾಗ್ತಾನೆ. ಪ್ರಜ್ವಲ್ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆ ಈಗ ಪ್ರಕಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.